ಏನಾಯ್ತು ನಿನ್ನ ಹೆಂಡತಿಗೆ ಹಂಗೆ ದುರುದುರ ಅಂತ ಹೋಗ್ತಿದ್ದಾಳೆ? ಗಂಡ ಹೆಂಡತಿ ಮಾತಿನ ಮಧ್ಯೆ ನನ್ನ ವಿಷಯ ಯಾಕೋ ಬಂತು? ಹಾಗೇನಿಲ್ಲಮ್ಮ, ಜಾಜಿ ಮದುವೆ ವಿಷಯ ಮಾತಾಡ್ತಾ ಇದ್ವಿ. ನೀವು ಜಾಜಿ ಮದುವೆ ವಿಷಯ ಮಾತಾಡ್ಕೊಳ್ತಿದ್ರೆ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದರು, ಅದು ನಿಮ್ಮಿಷ್ಟ. ಆದ್ರೆ ನಿಮ್ಮಿಬ್ಬರ ನಡುವೆ ನನ್ನ ವಿಷಯ ಯಾಕೆ ಬಂತು? ಇವಳಿಗಂತೂ ಬೆಳಗಾಗೆದ್ದು ನನ್ನ ಮೇಲೆ ಏನಾದ್ರೂ ಅಂತೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ. ಅಮ್ಮ, ನೀನ್ ಬಾಯಿ ಮುಚ್ಚೋ ಸಾಕು. ನೀನು ಹೆಂಡತಿ ಸೇರಿ ಇಟ್ಕೊಂಡು ಓಡಾಡಿ ಅಷ್ಟು ಸದ್ರ ಕೊಟ್ಟಿದ್ದಕ್ಕೇನೆ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಹಾಗೇನಿಲ್ಲಮ್ಮ, ನೀನ್ ಯಾಕೆ ಒಂದು ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡ್ತಿದ್ಯಾ? ಹೌದು, ನಾನು ಆಡೋ ಮಾತು ಲೆಕ್ಕಕ್ಕಿದ್ರೆ ತಾನೇ ನಿಮ್ಗೆ. ನಾ ಹೇಳೋದೆಲ್ಲ ಸಣ್ಣ ವಿಷಯನೇ. ನಿಮ್ಮಮ್ಮ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀರಾ. ನೋಡಿದ್ಯಾ ನಿನ್ ಹೆಂಡತಿಗೆ ತಾಯಿ ಮಗ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಇಲ್ಲಿಂದ ಗಂಟು ಬಿದ್ಲು ಈ ಹೊಟ್ಟೆ ಬುರ್ಕಿ. ನೋಡಲ್ಲಂತ ಏನಾದ್ರೂ ಹೇಳದಿದ್ರೆ ನನ್ಗೆ ನೇರವಾಗಿ ಹೇಳು. ಸುಮ್ನೆ ನನ್ನ ಮಗನ ಮೇಲೆ ಕೆಂಡ ಕಾರಿದ್ರೆ ಸುಮ್ನೆ ಬಿಡೋದಿಲ್ಲ. ಅಲ್ಲಮ್ಮ, ಜಾಜಿ ಮದುವೆಗೆ ಏನ್ ಅವಸರ? 2 ವರ್ಷ ಕಳೀಲಿ ಅಂತಿದ್ದೆ, ಅಷ್ಟಕ್ಕೆ ಬೇಕಾ ಇಷ್ಟೆಲ್ಲ ರಂಪಾಟ? ನೋಡೆ, ಹುಳಿ ಮಾಡೋದಿಕ್ಕೆ ಕುಂಬಳಕಾಯಿ ಅಪ್ಪಣೆ ಏನ್ ಬೇಕಾಗಿಲ್ಲ. ಇಷ್ಟಕ್ಕೂ ಜಾಜಿ ಯಾರೇ? ನೀನ್ ಹೆತ್ತ ಮಗಳ. ನನ್ನ ಮೊಮ್ಮಗಳು ಸುಂದ್ರಿನೇ ಹೊರತು ಜಾಜಿ ಅಲ್ಲ. ಅವಳಿಗೆ ಈ ಮನೇಲಿ ಆ ಸ್ಥಾನ ಯಾವತ್ತೂ ಸಿಗೋದಿಲ್ಲ. ಜಾಜಿನ ಈ ಮನೆ ಕರ್ಕೊಂಡು ಬಂದಿದ್ದು ನಿಮ್ಮ ಮಾವ. ಅವರೇನೆ ಅವಳು ಇಲ್ಲಿದ್ದಿ ಸಾಕು, ಮದುವೆ ಮಾಡಿ ಕಳಿಸ್ಕೊಡೋಣ ಅಂತ ಹೇಳ್ತಿದ್ರೆ ನಿಂದೇನೆ ಹೊಸ ತಕರಾರು? ನಿನಗಂತೂ ಮಡಿ ಇಲ್ಲ, ಹುಡಿಯಿಲ್ಲ. ವರ್ಷಾನ್ಗಟ್ಲಿ ಯಾರೇನ್ ಬೇಕಾದ ಕರ್ಸ್ಕೊತೀಯ, ಕೂರಿಸ್ಕೊತೀಯ, ಉಪಚಾರ ಮಾಡ್ತೀಯ. ನೋಡಿದ್ರ ನಿಮ್ಮಮ್ಮ ಹೇಗಂತ ಇದ್ದಾರೆ? ನನ್ನ ತಂಗಿ ಬಾಣಂತನಕ್ಕೆ ಬಂದಿರೋದಕ್ಕೆ ತಾನೇ ಅವ್ರು ಕಂಡೋರು ಬಂದಿರೋದು ಅಂತ ಇರೋದು. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಅಮ್ಮ ಏನೋ ಹೇಳ್ತಾ ಇದ್ದಾರೆ, ನೀನೇನೋ ಅರ್ಥ ಮಾಡ್ಕೋತಾ ಇದೆಯಾ? ಏನಾಗಿದೆ ನಿನ್ಗೆ? ಕೇಳು ನೀನ್ ಹೆಂಡತಿನ ದಬಾಯಿಸ್ ಕೇಳು, ಇಲ್ಲಾಂದ್ರೆ ತಲೆ ಮೇಲೆ ಕೂತ್ಕೋತಾಳೆ. ಕಂಡೋರು ಉಪಚಾರ ಅಂತ ಇದಾರಲ್ಲ, ಏನದ್ರ ಅರ್ಥ? ನಿಮ್ಮಮ್ಮನ ಪರ ವಹಿಸ್ಕೊಂಡು ಮಾತಾಡ್ಬಿಡಿ, ನ್ಯಾಯವಾಗಿ ಮಾತಾಡಿ. ಹೌದು ಕಣೆ, ನಾವೆಲ್ಲ ಅನ್ಯಾಯವಂತರು. ನೀನು ನಿನ್ ತವ್ರ ಮನೆಯವ್ರು ಮಾತ್ರ ನ್ಯಾಯವಂತರು. ನಾನ್ ಕಂಡಿಲ್ವೇ? ಅಮ್ಮ, ನೀವ್ ಸುಮ್ನೆ ನಮ್ಮ ಮನೆಯವ್ರನ್ನ ಅನ್ಬೇಡಿ. ಮೊದ್ಲು ನನ್ನ ಅನ್ನೋದು, ಆಮೇಲೆ ನನ್ನ ತವ್ರನ್ನ ಬಾಯಿಗೆ ಬಂದ ಹಾಗೆ ಅನ್ನೋದು. ಅಮ್ಮ, ನೀನು ಸುಮ್ಮನೆ ಇರಲ್ವಲ್ಲಮ್ಮ. ನಾವು ಗಂಡ ಹೆಂಡ್ತಿರು ಏನಾರ ಕಿತ್ತಾಡ್ಕೋತೀವಿ, ಮಾತಾಡ್ಕೋತೀವಿ. ನೀನ್ ಯಾಕೆ ಮಧ್ಯ ಮೂಗ್ ತೋರ್ಸೋದು? ಹೌದು ಕಣೋ, ನಿನ್ಗೆ ನಿನ್ ಹೆಂಡತಿ ಮಾತೇ ಹೆಚ್ಚು. ತಾಯಿ ಮಾತು ಅಂದ್ರೆ ಕಾಲ್ ಕಸಕ್ಕಿಂತ ಕಡೆ. ನೀನಾದ್ರೊಬ್ಬ ನನ್ನ ಪಾಲಿಗಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ತೋರ್ಸ್ಬಿಟ್ಟಿಯಲ್ಲ ನಿನ್ ಬುದ್ಧಿನ. ಗಂಡ ಅದೋನು ತನ್ನ ಹುಡ್ದಾರ ತಗೊಂಡು ಹೆಂಡತಿ ಕೈಲಿ ಕೊಟ್ರೆ ಗಂಡ ಹೆತ್ತೋರ್ ಹಣೆ ಬರನೇ ಇಷ್ಟು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.